ಸೊ ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ವಿಡಿಯೋದಲ್ಲಿ RRBನಲ್ಲಿ ಹೈರಿಂಗ್ ಆಗ್ತಾ ಇದೆ ಸುಮಾರು 21,997 ಪೋಸ್ಟ್ಗಳಿಗೆ. ಸೊ ಈ ಒಂದು ಜಾಬ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ವೇಕೆನ್ಸಿಯ ನೋಟಿಫಿಕೇಶನ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸೊ ಆರ್ಗನೈಸೇಷನ್ ನೇಮ್ ಬಂದು ರೈಲ್ವೆ ರಿಕ್ವೈರ್ಮೆಂಟ್ ಬೋರ್ಡ್ ಆಗಿರುತ್ತೆ. ಇನ್ನು ನಂಬರ್ ಆಫ್ ಪೋಸ್ಟ್ ಬಂದು ನಾನು ಆಲ್ರೆಡಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ತಿಳಿಸ್ಕೊಟ್ಟಿರೋ ಹಾಗೆ ಸುಮಾರು 21,997 ಪೋಸ್ಟ್ಗಳಿಗೆ ಸೊ ಹೈರಿಂಗ್ ಆಗ್ತಾ ಇರ್ತಕ್ಕಂಥದ್ದು. ಜಾಬ್ನ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ ಇರುತ್ತೆ. ಇನ್ನು ಪೋಸ್ಟ್ನ ನೇಮ್ ಬಂದು ಅಸಿಸ್ಟೆಂಟ್ ಪೋಸ್ಟ್ಗೆ ಹೈರಿಂಗ್ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ಸ್ಯಾಲ್ರಿ ಬಂದು ಸುಮಾರು 18,000ವರೆಗೂ ಕೂಡ ಸಿಗ್ತಾ ಹೋಗುತ್ತೆ ಪರ್ ಮಂತ್, ಅಂದರೆ 18,000ವರೆಗೂ ಕೂಡ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಪರ್ ಮಂತ್. ಸೊ ಹಾಗೆ ವೇಕೆನ್ಸಿಯ ಡೀಟೇಲ್ಸ್ ನೋಡೋದಾದ್ರೆ ಪೋಸ್ಟ್ನ ನೇಮು ಹಾಗೆ ನಂಬರ್ ಆಫ್ ಪೋಸ್ಟ್ನ ಕೂಡ ತಿಳಿಸ್ಕೊಡ್ತೀನಿ. ಸೊ ಬೆಟರ್ ಇದನ್ನು ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲ ಎಲ್ಲಾದರೂ ನೋಟ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಅಪ್ಲೈ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಪೋಸ್ಟ್ ನೇಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಅದಕ್ಕೆ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಸೊ ಮೊದಲನೇದಾಗಿ ಟ್ರ್ಯಾಕ್ ಮೇಂಟೈನರ್ ಗ್ರೇಡ್ 4ಗೆ ಸುಮಾರು 13,187 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಸೊ ಹಾಗೆ ಹೆಲ್ಪರ್ ಅಥವಾ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ಗೆ ಸುಮಾರು 1,344 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಸೊ ಹಾಗೆ ಮೆಕ್ಯಾನಿಕಲ್ ಅಸಿಸ್ಟೆಂಟ್ ಹಾಗೆ ಹೆಲ್ಪರ್ಗೆ ಸುಮಾರು 3,077 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಹಾಗೆ SNT ಅಸಿಸ್ಟೆಂಟ್ ಹಾಗೆ ಹೆಲ್ಪರ್ಗೆ ಸುಮಾರು 2,020 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಹಾಗೆ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಅಥವಾ ಹೆಲ್ಪರ್ ಪೋಸ್ಟ್ಗೆ ಸುಮಾರು 1,993 ಪೋಸ್ಟ್ಗಳು ಖಾಲಿ ಇದೆ. ಹಾಗೆ ಪಾಯಿಂಟ್ಸ್ ಮ್ಯಾನ್ಗೆ ಸುಮಾರು 376 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಸೊ ಇದನ್ನು ಬೆಟರ್ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲೆಲ್ಲಾದರೂ ನೋಟ್ ಮಾಡಿಕೊಂಡು ಸೊ ನಿಮ್ಗೆ ಇಂಟ್ರೆಸ್ಟ್ ಇರೋ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಸೊ ಎಜುಕೇಷನ್ನ ಕ್ವಾಲಿಫಿಕೇಶನ್ ಬಂದು ನಿಮ್ದೇನಾದರೂ 10th ಹಾಗೆ ITI ಕಂಪ್ಲೀಟ್ ಆಗಿದೆ ಅಂತಂದರೆ, ಅದು ಕೂಡ ರೆಕಗ್ನೈಸ್ಡ್ ಬೋರ್ಡ್ಸ್ ಆರ್ ಯೂನಿವರ್ಸಿಟಿಯಿಂದ ನೀವು 10th ಹಾಗೆ ITIನ ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇದು ಎಜುಕೇಷನ್ನ ಡೀಟೇಲ್ಸು. ಇನ್ನು ಏಜ್ ಲಿಮಿಟ್ ನೋಡ್ತಾ ಹೋಗೋದಾದರೆ ನಿಮ್ಮದು ಮಿನಿಮಮ್ 18 ವರ್ಷ ಮೇಲ್ಪಟ್ಟಿರಬೇಕಾಗಿರುತ್ತೆ. ಸೊ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಮಿನಿಮಮ್ 18 ವರ್ಷ ಮೇಲ್ಪಟ್ಟು 33 ವರ್ಷ ಒಳಪಟ್ಟಿದ್ದೀರಾ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಇನ್ನು ಏಜ್ನ ರಿಲ್ಯಾಕ್ಸೇಷನ್ ನೋಡೋದಾದರೆ OBC ಕ್ಯಾಂಡಿಡೇಟ್ಸ್ಗೆ 3 ಇಯರ್ಸು, SC/ST ಕ್ಯಾಂಡಿಡೇಟ್ಸ್ಗೆ 5 ಇಯರ್ಸು, ಹಾಗೆ PWBD ಕ್ಯಾಂಡಿಡೇಟ್ಸ್ಗೆ 10 ಇಯರ್ಸು, ಹಾಗೆ PWBD OBC ಕ್ಯಾಂಡಿಡೇಟ್ಸ್ಗೆ 13 ಇಯರ್ಸು, ಹಾಗೆ PWBD SC/ST ಕ್ಯಾಂಡಿಡೇಟ್ಸ್ಗೆ 15 ಇಯರ್ಸ್ ಅಂತಲೇ ಹೇಳ್ಬೋದು. ಸೊ ಇದು ಏಜ್ ರಿಲ್ಯಾಕ್ಸೇಷನ್ನ ಡೀಟೇಲ್ಸು. ಇನ್ನು ಅಪ್ಲಿಕೇಶನ್ ಫೀಸ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸೊ ಆಲ್ ಅದರ್ ಕ್ಯಾಂಡಿಡೇಟ್ಸ್ಗೆ 500 ರೂಪೀಸ್ ಇರುತ್ತೆ, ಅಂದರೆ ಜನರಲ್ಲು OBC ಸೊ ಈ ಕ್ಯಾಂಡಿಡೇಟ್ಸ್ಗೆ 500 ರೂಪಾಯಿ ಇರುತ್ತೆ ಅಪ್ಲಿಕೇಶನ್ನ ಫೀಸು. ಸೊ ಅದನ್ನು ಬಿಟ್ಟರೆ SC/ST, ಫೀಮೇಲು, ಟ್ರಾನ್ಸ್ಜೆಂಡರು, ಎಕ್ಸ್ ಸರ್ವಿಸ್ ಮ್ಯಾನು, PWBD ಕ್ಯಾಂಡಿಡೇಟ್ಸ್ಗೆ 250 ರೂಪಾಯಿ ಇರುತ್ತೆ ಅಂತಲೇ ಹೇಳ್ಬೋದು, ಅಂದರೆ 250 ರೂಪೀಸ್ ಇರುತ್ತೆ. ಸೊ ಅದನ್ನು ಬಿಟ್ಟು ಎಲ್ಲ ಕ್ಯಾಂಡಿಡೇಟ್ಸ್ ಕೂಡ 500 ರೂಪೀಸ್ ಇರುತ್ತೆ. ಸೊ ಈ ಪೇಮೆಂಟ್ನ ನೀವು ಆನ್ಲೈನಲ್ಲೇ ಪೇ ಮಾಡಬೇಕಾಗಿರುತ್ತೆ. ಸೊ ಪೇಮೆಂಟ್ ಮೋಡು ಕೂಡ ಆನ್ಲೈನೇ ಕೊಟ್ಟಿದ್ದಾರೆ. ಸೊ ಆನ್ಲೈನಲ್ಲಿ ನೀವು ಪೇ ಮಾಡ್ಬೋದಾಗಿರುತ್ತೆ. ಸೊ ಇದು ಅಪ್ಲಿಕೇಶನ್ ಫೀಸ್ನ ಡೀಟೇಲ್ಸು. ಇನ್ನು ಸೆಲೆಕ್ಷನ್ ಪ್ರೊಸೆಸ್ನ ಡೀಟೇಲ್ಸ್ ನೋಡೋದಾದರೆ ಸೊ ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಡೆಯುತ್ತೆ. ಇದಾದ ನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಬರುತ್ತೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಇದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ನಡೆಯುತ್ತೆ. ಇದಾದ ನಂತರ ಇಂಟರ್ವ್ಯೂ ನಡೆಯುತ್ತೆ ಅಂತಲೇ ಹೇಳ್ಬೋದು. ಸೊ ಈ 5 ರೌಂಡಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಇನ್ನು ಇಂಪಾರ್ಟೆಂಟ್ ಡೇಟ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟಿಂಗ್ ಡೇಟು ಹಾಗೆ ಲಾಸ್ಟ್ ಡೇಟ್ನ ನೋಡೋದಾದರೆ ಸ್ಟಾರ್ಟಿಂಗ್ ಡೇಟ್ ಬಂದು ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕೆ 31/1/2026 ಅಂತಂದರೆ 31ನೇ ತಾರೀಕು ಜಾನ್ವರಿನೇ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದು 2 ಮಾರ್ಚ್ 2026, ಅಂದರೆ ನೆಕ್ಸ್ಟ್ ಮಂತು ಮಾರ್ಚ್ವರೆಗೂ ಕೂಡ ಟೈಮ್ ಇದೆ. 2ನೇ ತಾರೀಕು ಅಷ್ಟರೊಳಗಡೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಲಾಸ್ಟ್ ಡೇಟ್ವರೆಗೂ ಕೂಡ ಕಾಯಬೇಡಿ, ಆದಷ್ಟು ಬೇಗ ವೀಡಿಯೋ ನೋಡ್ತಿರೋರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಬಿಕಾಸ್ ಲಾಸ್ಟ್ ಡೇಟ್ವರೆಗೂ ನೀವು ಕಾದರೆ ಸರ್ವರ್ ಬಿಸಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಆದಷ್ಟು ಬೇಗನೆ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಅದನ್ನು ಬಿಟ್ಟರೆ ಅಪ್ಲಿಕೇಶನ್ ಫೀಸ್ಗೆ ಲಾಸ್ಟ್ ಡೇಟ್ ಬಂದು 4/3/2026, ಅಂದರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಬಗ್ಗೆ ತಿಳಿಸ್ಕೊಟ್ಟಿಲ್ಲ. ಸೊ ಆ ಒಂದು ಫೀಸ್ನ ಕಟ್ಟೋಕ್ಕೂ ಕೂಡ 4ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ, ಮಾರ್ಚು. ಸೊ ಅಷ್ಟರೊಳಗಡೆ ನೀವು ಅಪ್ಲಿಕೇಶನ್ ಫೀಸ್ನು ಕೂಡ ಪೇ ಮಾಡ್ಬೋದಾಗಿರುತ್ತೆ. ಸೊ ಆನ್ಲೈನಲ್ಲೇ ಇರುತ್ತೆ. ಸೊ ನೀವು ಆನ್ಲೈನಲ್ಲೇ ಪೇ ಮಾಡ್ಬೋದು. ಸೊ ಅದರ ಜೊತೆಗೆ ಏನೇ ಮಾಡಿಫಿಕೇಷನ್ ಮಾಡಬೇಕಿತ್ತು ಅಥವಾ ಏನೇ ಕರೆಕ್ಷನ್ ಮಾಡಬೇಕಿತ್ತು ಅಂತಂದ್ರೂ ಕೂಡ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ನಿಮಗೆ 5ನೇ ತಾರೀಕಿಂದ 14ನೇ ತಾರೀಕು ಮಾರ್ಚ್ವರೆಗೆ ಟೈಮ್ ಕೊಡ್ತಾರೆ. ಸೊ ಏನೇ ಮಿಸ್ಟೇಕ್ ಆಗಿದ್ರು ಕೂಡ ನೀವು ಮಾರ್ಚ್ 5ನೇ ತಾರೀಕಿಂದ 14ನೇ ತಾರೀಕು ಒಳಗಡೆ ನೀವು ಕರೆಕ್ಷನ್ ಮಾಡ್ಕೋಬೋದಾಗಿರುತ್ತೆ. ಸೊ ಇದು ಇಂಪಾರ್ಟೆಂಟ್ ಡೇಟ್ಸ್ನ ಡೀಟೇಲ್ಸು. ಇನ್ನು ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲು ಹಾಗೆ ವಾಟ್ಸಪ್ ಚಾನಲ್ದು ಲಿಂಕ್ನ ಕೊಟ್ಟಿದ್ದೀನಿ. ಸೊ ಎರಡರಲ್ಲಿ ಯಾವುದಕ್ಕೆ ಆದರೂ ಸರಿ ಜಾಯ್ನ್ ಆದರೆ ನಿಮಗೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇವನ್ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟ್ ಅಪ್ಲೈ ಮಾಡೋ ಪೇಜ್ಗೆ ಹೋಗ್ತೀರಾ. ಸೊ ಅಲ್ಲಿಂದ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ನಿಮಗೇನಾದರೂ ಅಪ್ಲೈ ಮಾಡೋ ಸ್ಟೆಪ್ಸ್ನಲ್ಲಿ ಯಾವುದೇ ರೀತಿಯ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ಅಥವಾ ಅಪ್ಲೈ ಮಾಡೋಕ್ಕೆ ಏನಾದರೂ ವೀಡಿಯೋ ಬೇಕಿತ್ತು ಅಂತಂದರೆ ಕಮೆಂಟ್ ಮಾಡಿ. ಬೇಕಾದರೆ ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಅಪ್ಲೈ ಮಾಡೋದು ಅಂತ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು. ಸೊ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೂ ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ಜೈ ಹಿಂದ್.